ಗುರುಭ್ಯೋ ನಮಃ. ಹರೇ ಶ್ರೀನಿವಾಸ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಇದು ಮಾತೃಕಾ ಸಂಧಿ ಸಾರವನ್ನು ನೋಡ್ತಾ ಇದ್ದೀವಿ. ವಿಷಯವನ್ನು ಯಾವುದೂ ಬಿಟ್ಟಿಲ್ಲ, ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಯಾವುದೂ ಬಿಟ್ಟಿಲ್ಲ, ವಿಷಯ ಮಾತ್ರ ಎಲ್ಲ ವಿಷಯನ ಹಾಕ್ಕೊಂಡು ಹಾಕ್ತಾಯಿದ್ದೀನಿ. ಈಗ 4 ನುಡಿಯನ್ನು ಆಯಿತು. ಇನ್ನು 5ನೇ ನುಡಿ ಇಲ್ಲಿ ದ್ವಾದಶಾರ್ಕರ ಮಂಡಲವು. ಇದು ಹೇಳಿದ ಕಮಲಗಳು ಬೇರೆ, ಮಂಡಲಗಳು ಬೇರೆ. ಸ್ಥಾನ ಅದೇ ಇರ್ತದೆ. ಸ್ಥಾನ ಅದಕ್ಕೆ ಒಂದು ಸ್ಥಾನ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಅರ್ಕ ಅಂತಂದರೆ ಮೂಲೆಗಳನ್ನು, 12 ಮೂಲೆಗಳಿದ್ದಂಥದ್ದು. ತ್ರಿಕೋಣ ಅಂತಂದರೆ 3 ಮೂಲೆ ಇರ್ತದೆ, ಚೌಕೋನ ಅಂತಂದರೆ 4 ಮೂಲೆ ಇರ್ತದೆ. ಅದೇ ರೀತಿಯಾಗಿ ದ್ವಾಶ ಅರ್ಕ ಅಂತಂದರೆ 12 ಮೂಲೆಗಳಿದ್ದಂಥದ್ದು ಒಂದು ಮಂಡಲ. ಅದು ಸೂರ್ಯಮಂಡಲ. ಮಂಡಲವು ಮಧ್ಯ ಉದರದೊಳು ಅಂತಂದ್ರೆ ಏನು? ಇಲ್ಲಿ ಹೃದಯ ಮತ್ತು ಇದು ಉರಸ್ಸು ಅಂತಾರೆ. ಈ ಉರಸ್ಸ ಇದರ ಮಧ್ಯದಲ್ಲಿ ಇಲ್ಲಿ ಇದೆ ಅಂತ ಹೇಳ್ತಾರೆ. ಸೊ ಅಲ್ಲಿ ಉದರದೊಳು ಸುಷುಮ್ನದೊಳಗಿ ಹೋದು 5 ರೂಪಾತ್ಮಕನ 60 + 300. 5 ರೂಪಾತ್ಮಕನಲ್ಲಿ ಸಂಕರ್ಷರೂಪಿ ಪರಮಾತ್ಮ ಅಂತ ಹೇಳ್ತಾ ಇದ್ದಾರೆ. ಈ ಸೂರ್ಯಮಂಡಲದಲ್ಲಿ ಆ್ಯಕ್ಚುಲಿ ಇಲ್ಲಿ ಅಷ್ಟದಳ ಕುಮಲ ಏನಿದೆಯಲ್ಲ, ಅಲ್ಲಿ ಸೂರ್ಯಮಂಡಲ, ಚಂದ್ರಮಂಡಲ, ಅಗ್ನಿಮಂಡಲ 3 ಇದೆ. ಸೊ ಅದಕ್ಕೆ ಇದು ಇಷ್ಟು 12 ಕೋಣೆಗಳಿದ್ದಾವೆ ಅಂತ ಹೇಳ್ತಾರೆ. ಚಂದ್ರಮಂಡಲ ರೌಂಡ್ ಇರ್ತದೆ, ಅಗ್ನಿಮಂಡಲ ತ್ರಿಕೋಣ ಇರ್ತದೆ. ಸೊ ಈಗ ಅಷ್ಟದಳ ಕಮಲ ಮಾಡುವಾಗ ಅಲ್ಲಿ ಬಹಳ ವಿಸ್ತಾರ, ಅಷ್ಟದಳ ಕಮಲದಂತೂ ವಿಚಾರ ಬಹಳಷ್ಟು ವಿಸ್ತಾರವಾಗಿದೆ. ಅಷ್ಟೆಲ್ಲ ವಿಸ್ತಾರವಾಗಿ ಇಲ್ಲಿ ಕೊಟ್ಟಿಲ್ಲ. ಆದರೆ ಬೇರೆ ವಿಷಯದಲ್ಲಿ ಹೇಳುವಾಗ ಅದನ್ನು ಕೇಳಿದ್ದು ಬಹಳ ಇದೆ, ಬಹಳ ವಿಷಯ ಇದೆ. ಬರೀ ಅಷ್ಟದಳ ಕಮಲ ಹೇಳಲಿಕ್ಕೆ 1 ಗಂಟೆ ಬೇಕು, ಅಷ್ಟು ವಿಷಯಗಳಿದೆ. ಸೊ ಇಲ್ಲಿ ಅದಕ್ಕೆ ಇಲ್ಲಿ ಇದು ಹೃದಯ ಅಂತ ಹೇಳಿಲ್ಲ, ಇಲ್ಲಿ ಮಧ್ಯ ಉದರ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಮಧ್ಯ ಉದರದಲ್ಲಿ ಅಂತಂದರೆ ಹೊಟ್ಟೆ ಅಲ್ಲ, ಹೊಟ್ಟೆ ತಗೋಬಾರ್ದು. ಈ ಹೊಟ್ಟೆ ಮತ್ತು ಇದು ಉರಸ್ ಅಂತ ಹೇಳ್ತಾರೆ. ಈ ಉರಸ್ಸು ಹೊಟ್ಟೆ ಮಧ್ಯದಲ್ಲಿ ಇದು ಅರ್ಕ 12 ಸೂರ್ಯಮಂಡಲ ಅಂತ ತಗೋಬೇಕು. ಮಧ್ಯ ಉದರದೊಳು ಸುಷುಮ್ನದೊಳಗಿ ಹೋದು. ಸುಷುಮ್ನ ನಾಡಿ. ಈ ಸುಷುಮ್ನ ನಾಡಿ ಎಲ್ಲ ಚಕ್ರಗಳು, ಈ ಮಂಡಲಗಳು ಎಲ್ಲ ಈ ಸುಷುಮ್ನ ನಾಡಿಯ ಮೇಲೆ, ಮಧ್ಯದಲ್ಲಿ ಸುಷುಮ್ನ ನಾಡಿ ಅಂತ ಹೇಳಿದ್ನಲ್ಲ, ಅಲ್ಲೇ ಇದೆ. ಈ ಕಮಲಗಳು ಮಾತ್ರ ಈ 4 ನಾಡಿ ಮತ್ತು ಮಧ್ಯದಲ್ಲಿ ಇಷ್ಟು 5 ಕಮಲಗಳು ಇರ್ತವೆ. ಸೊ ಇಲ್ಲಿ ಇವಾಗ ಇದು ಮಂಡಲ ಮಾತ್ರ ಒಂದೇ ಇರ್ತದೆ, ಕಮಲಗಳು 5 ಇರ್ತವೆ. ಸೊ ಇಲ್ಲಿ 5 ರೂಪಾತ್ಮಕನ ಅಂದರೆ ಸಂಕರ್ಷಣ ಮುಂತಾದ ನಾಡಿದ್ದಲ್ಲ. ಸಂಕರ್ಷಣ ಮುಂತಾದ ಅಂತಂದ್ರೇನು? ಸಂಕರ್ಷಣ ನಾರಾಯಣ, ಸಂಕರ್ಷಣ ವಾಸುದೇವ, ಸಂಕರ್ಷಣ ಪ್ರದ್ಯುಮ್ನ, ಸಂಕರ್ಷಣ ಅನಿರುದ್ಧ. ಈ ರೀತಿಯಾಗಿ 5 ರೂಪದಿಂದ ಇದ್ದಾನೆ ಭಗವಂತ. ಸಂಕರ್ಷರೂಪಿ ಪರಮಾತ್ಮ ಈ ರೀತಿಯಾಗಿ ಇದ್ದಾನೆ ಅಂತ ತಿಳ್ಕೋಬೇಕು. ಏನು ಮಾಡ್ತಾನೆ? ರೂಪಾತ್ಮಕನ 60 ಅಲ್ಲಿ ಕಟ್ ಮಾಡಬೇಕು. 5 ರೂಪಾತ್ಮಕ ಇದ್ದಂಥ ಸಂಕರ್ಷರೂಪಿ ಪರಮಾತ್ಮ 60 + 300. ಅದು ಈಗ 60 ಅಂದರೆ 360 ದಿವಸ. 360 ದಿವಸ ಹಗಲು ರಾತ್ರಿಗೆ ಅಲ್ಲಿ ಭಗವಂತ ರೂಪ ಇದೆ. ಈ ದಿವಾರಾತ್ರಿಗಳ ಮಾನ್ಯಗಳಾದ ದಿವಿಜರ ಸಂತೈಸುತ್ತ. ಅಂದರೆ ಏನು ಶಾಸ್ತ್ರ ಇದೆ ಅಂತಾರೆ? ಹಗಲಿಗೆ ಅಭಿಮಾನಿ ದೇವತೆ ಬೇರೆ, ಅವ್ರ ಅಂತರ್ಯಾಮಿ ಭಗವದ್ ರೂಪ. ರಾತ್ರಿಗೆ ಅಭಿಮಾನಿ ದೇವತೆ, ಅವ್ರ ಅಂತರ್ಯಾಮಿ ಭಗವದ್ ರೂಪ. ಸೊ ಹೀಗೆ 100 ವರ್ಷವರೆಗೂ ಹೋಗ್ತದೆ. ಅದೇ ಹಿಂದಿನ ಸಂಧಿಯಲ್ಲಿ ಹೇಳುವಾಗ ಅದಕ್ಕೆ ಅದು 72,000 ಸಂಖ್ಯೆ ಹೇಗೆ ಬರ್ತಾ ಇರೋದನ್ನು ಹೇಳಿದ್ದೆ ನಾನು. ಸೊ ಇದಕ್ಕೆ ಹಗಲು ರಾತ್ರಿಗೆ ಅಭಿಮಾನಿ ದೇವತೆ ಇದ್ದಂಥ ಒಳಗಡೆ ಭಗವಂತ 360 ರೂಪದಿಂದ ದಿವಿಜರ ಅಂದರೆ 360 ಹಗಲಿಗೆ, 360 ರಾತ್ರಿಗೆ ದಿವಿಜರ ಥರ ದೇವತೆಗಳನ್ನು ಸಂತೈಸುತ್ತ, ಅಂದರೆ ಅವ್ರು ರಕ್ಷಣೆ ಮಾಡಿಕೊಂಡು ಅವರು ಮಾಡಿದಂಥ ಆರಾಧನೆಗೆ ಸಂತೋಷ ಪಟ್ಟುಕೊಂಡು ನಿಷಾದ ರೂಪಕ ದೈತ್ಯರನ್ನು, ಅಂದರೆ ಕಿರಾತ ರೂಪಿಯಾದಂಥ ದೈತ್ಯರನ್ನು ಏನು ಮಾಡ್ತಾನೆ? ಸಂಹರಿಪ ನಿತ್ಯದಲ್ಲಿ. ಇಲ್ಲಿ ಸಂಹಾರ ಮಾಡ್ತಾನೆ ಭಗವಂತ. ಸಂಕರ್ಷರೂಪಿ ಪರಮಾತ್ಮ ಸಂಹಾರ ಮಾಡ್ತಾನೆ. ಈಗ ಪ್ರಳಯ ಕಾಲದಲ್ಲಿ ಕೂಡ ರುದ್ರಾಂತರ್ಗತ ಸಂಕರ್ಷರೂಪಿ ಪರಮಾತ್ಮ ಒಂದು, ರುದ್ರಾಂತರ್ಗತ ನರಸಿಂಹರೂಪಿ ಪರಮಾತ್ಮ ಒಂದು. ಅದು 2 ರೂಪದಿಂದ ಸಂಹಾರ ಮಾಡ್ತಾನೆ. ಹಾಗೆ ಇಲ್ಲಿ ಕೂಡ ಸಂಕರ್ಷರೂಪಿ ಪರಮಾತ್ಮ ಈ ದೈತ್ಯರನ್ನು ಸಂಹಾರ ಮಾಡ್ತಾನೆ. ಅದೇ ನಮ್ಮದು ಸುಷುಮ್ನ ನಾಡಿ ಏನಿದೆ,
ಈ ಸುಷುಮ್ನ ನಾಡಿ ಒಳಗಡೆ ಈ ದೈತ್ಯರನ್ನು ಬರದೇ ಇರುವ ಹಾಗೆ ಅವ್ರಿಗೆ ಸಂಹಾರ ಮಾಡ್ತಾನೆ. ಅಥವಾ ಸುಷುಮ್ನ ನಾಡಿಯಕ್ಕೆ ಶುದ್ಧವಾಗಿ ಇರ್ತದೆ, ಅಲ್ಲಿ ದೈತ್ಯರಿಗೆ ಪ್ರವೇಶ ಮಾಡದೇ ಇರುವ ಹಾಗೆ ನೋಡ್ಕೋತಾನೆ ಭಗವಂತ ಅಂತ. ಅದಕ್ಕೆ ಅಲ್ಲಿ ಹಗಲು ರಾತ್ರಿಗೆ ಅಭಿಮಾನಿ ದೇವತೆಗಳೇ ಅಂತರ್ಯಾಮಿಯಾಗಿ ಸಂಕರಶ್ರುತಿ ಪರಮಾತ್ಮ ಇದ್ದು ಇಲ್ಲಿ ದೈತ್ಯರನ್ನು ಸಂಹಾರ ಮಾಡ್ತಾನೆ. ಅಲ್ಲಿ ಅವ್ರಿಗೆ ಪ್ರವೇಶ ಮಾಡೋದಿಲ್ಲ. ಸುಷುಮ್ನ ನಾಡಿಯಲ್ಲಿ ಇಷ್ಟು ಶುದ್ಧವಾಗಿ ಇಡ್ತಾನೆ ಭಗವಂತ. ಅಲ್ಲಿ ಈ 12 ಕೋಣಗಳಿದ್ದಂಥ ಒಂದು ಮಂಡಲ, ಅದಕ್ಕೆ ಸೂರ್ಯಮಂಡಲ ಅಂತ ಹೇಳ್ತಾರೆ ಅಂತ ಹೇಳ್ತೀವಿ. ಆಮೇಲೆ ಇನ್ನು 6ನೇ ನುಡಿಯಲ್ಲಿ ಹೃದಯದೊಳಗೆ ಇಹುದು ಅಷ್ಟದಳ ಕಮಲದೊಳಗೆ ಪ್ರಾದೇಶನಾಮಕನು ಉದಿತ ಭಾಸ್ಕರಂತೆ ತೋರ್ಪನು ಬಿಂಬನೆಂದೆನಿಸಿ. ಇಲ್ಲಿ ಅಷ್ಟದಳ ಕಮಲ, ಹೃದಯದ ಒಳಗಡೆ ಅಷ್ಟದಳ ಕಮಲ, ಆ ದಳಕ್ಕೆ ದಿಗ್ದೇವತೆಗಳ ಅಭಿಮಾನಿ ದೇವತೆಗಳು ಪೂರ್ವಕ್ಕೆ ಪಶ್ಚಿಮಕ್ಕೆ ಯಾರು ಅಂತದೆಲ್ಲ ವಿಸ್ತಾರವಾಗಿ ಇದೆ. ಆದಮೇಲೆ ಇದ್ದಾರೆ. ಆಮೇಲೆ ಅಲ್ಲೇ ಈ ಕಮಲದ ಪ್ರಾದೇಶ ನಾಮಕ ಅಂತಂದರೆ ಕಮಲ ಸಂಪೂರ್ಣವಾಗಿ ವ್ಯಾಪ್ತರಾದಂಥ ಒಂದು ರೂಪ. ಅಗ್ರೇಶ ಅಂತಂದರೆ ಆ ಒಳಗಡೆ ಕೇಸರಿ ಇರ್ತಲ್ಲ, ಅದ್ರ ಮೇಲೆ ಒಂದು ಭಗವತ್ ರೂಪ. ಆಮೇಲೆ ಈ ಮೂಲೇಶ ಅಂತಂದರೆ ಆ ದಳ, ಈ ತಳಗಿಂದು ಡೇಟ್ ಏನಿರ್ತದಲ್ಲ ಅದಕ್ಕೆ ಆ ದಳಕ್ಕೆ ಜಾಯಿನ್ ಆಗುವಂಥ ಸ್ಪಾಟ್ ಇರ್ತದಲ್ಲ ಅಲ್ಲಿ ಮೂಲೇಶ ಅಂತ ಹೇಳ್ತಾರೆ. ಅದು ಅಲ್ಲಿ ಭಾಸ್ಕರ ಅಂತ ಅಂದರೆ ಸೂರ್ಯನಂತೆ ಪ್ರಕಾಶಮಾನ ಆಗಿದ್ದಂಥ ಭಗವಂತ. ಇಲ್ಲಿ ಮೂಲೇಶ, ಪ್ರಾದೇಶ, ಅಗ್ರೇಶ, ಇವ್ರು 3 ಜನಕ್ಕೂ ನಾವು ಬಿಂಬರೂಪಿ ಪರಮಾತ್ಮ ಅಂತಲೇ ಹೇಳ್ತಾರೆ. ಸೊ ಇಲ್ಲಿ ನಮ್ಮ ಅಷ್ಟದಳ ಕುಮಯದಲ್ಲಿ ಅಗ್ರೇಶ, ಪ್ರಾದೇಶ, ಮೂಲೇಶನ ಪಾದಕ್ಕೆ ವಾಯುದೇವರ ಪಾದಕ್ಕೆ ನಾನು ಅಂತ ಒಳಗಡೆ ಇದ್ದೀನೋ ಲಿಂಗದೇಹ ಅನಿರುದ್ಧ ದೇಹ ಸಹಿತವಾಗಿ ವಾಯುದೇವರ ಪಾದಕ್ಕೆ ಜೋತಾಡ್ತಾ ಇರ್ತೀನಿ. ಅದರ ಮೇಲೆ ಇದು ಸ್ಥೂಲ ಶರೀರ ಇದು ಸಪ್ರೇಟು. ಇದು ಸ್ವರೂಪ ದೇಹ, ಲಿಂಗ ದೇಹ, ಅದರ ಮೇಲೆ ಅನಿರುದ್ಧ ದೇಹ ಸಹಿತವಾಗಿ ವಾಯುದೇವರ ಪಾದಕ್ಕೆ ನಾವು ಜೋತಾಡ್ತಾ ಇರ್ತೀವಿ. ಈ ಸ್ಥೂಲ ದೇಹದಲ್ಲಿ ಇದ್ದಂಥ ಅಷ್ಟದಳ ಕಮಲದ್ದು ಇದು ಚಿಂತನೆ ಬಹಳ ವಿಸ್ತಾರವಾಗಿ ಇದೆ ಇದನ್ನು. ಆಮೇಲೆ ಈ ತೋರ್ಪನು ಬಿಂಬನೆಂದೆನಿಸಿ ಪದುಮ ಚಕ್ರ ಸುಶಂಖ ಸುಗದ ಅಂಗದ ಕಂಟಕ ಮುಕುಟ ಅಂಗುಳಿಕ ಇದೆಲ್ಲ ಏನು ಆಭರಣಗಳನ್ನು ಹೇಳ್ತಾ ಇದ್ದಾರೆ. ಪದ್ಮ, ಚಕ್ರ, ಶಂಖ, ಗದ ಇದು ಹೇಳಿದ್ದಾನೆ. ಆಮೇಲೆ ಅಂಗದ ಅಂದರೆ ಅನುಗದ ಭುಜ ಕೀರ್ತಿಯದ ಕಂಟಕ, ಗದ ಕಟಕ, ಮುಕುಟ ಹಾಕ್ಕೊಂಡಿದ್ದಾನೆ. ಅಂಗುಳಿಯಕ ಅದರ ಉಂಗುರಗಳನ್ನು ಹಾಕ್ಕೊಂಡಿದ್ದಾನೆ. ಆಮೇಲೆ ಪದಕ ಕೌಸ್ತುಭ ಹಾರ, ಅದು ಕೌಸ್ತುಭ ಮಣಿಯಿದ್ದಂಥ ಪದಕ್ಕಿದ್ದಂಥದ್ದು ಹಾರವನ್ನು ಹಾಕ್ಕೊಂಡಿದ್ದಾರೆ. ಈ ಕೌಸ್ತುಭ ಮಣಿಗೆ ಬ್ರಹ್ಮದೇವರ ಅಭಿಮಾನಿ ದೇವತೆ. ಆಮೇಲೆ ಹಾರ ಗ್ರೈವೇಯಾದಿ ಭೂಷಿತನು ಅಂತಂದ್ರೇನು, ಗ್ರೈವ ಅಂತಂದ್ರೇನು, ಈ ಕುತ್ತಿಗೆ ಹತ್ತಿರ ಇದ್ದಂಥದ್ದು ಏನಿರ್ತದೆ ಅದಕ್ಕೆ ಗ್ರೈವ ಅಂತ ಹೆಸರು. ಹಾರ ಅಂತಂದರೆ ಕೆಳಗಡೆ ದೊಡ್ಡದಾಗಿ ಬರ್ತದೆ, ಅದಕ್ಕೆ ಹಾರ ಅಂತಾರೆ. ಇದು ಗ್ರೈವದಾದಿ. ಸೊ ಇದು ಬ್ರಹ್ಮದೇವ ಅಭಿಮಾನಿ ದೇವತೆ ಇದ್ದಂಥ ಇದು ಕೌಸ್ತುಭ ಮಣಿ, ಅದನ್ನು ಹಾರದಂತೆ ಒಳಗಡೆ ಇಲ್ಲಿ ಭಗವಂತನ ಕುತ್ತಿಗೆ ಹತ್ತಿರವಾಗಿ ಇದ್ದಾನೆ. ಗ್ರೈವೇಯಾದಿ ಭೂಷಿತನು ಅಂತ ಹೇಳ್ತಾರೆ. ಭೂಷಣ ಅದು ಬ್ರಹ್ಮದೇವರು ಭೂಷಣೆಯಾಗಿ ಇದ್ದಾರೆ. ಅದರಿಂದ ಭಗವಂತನಿಗೆ ಭೂಷಣೆ ಅಲ್ಲ, ಬ್ರಹ್ಮದೇವರಿಗೆ ಭೂಷಣೆ. ಅದೇ ಭಗವಂತನ ಕುತ್ತಿಗೆಗೆ ಸುತ್ತಕೊಂಡಿದ್ದಾರಲ್ಲ ಅಂತಂದ್ಬಿಟ್ಟು ಅವ್ರಿಗೆ ಭೂಷಣೆ ಅಂತ. ಸೊ ಇದು ಬಹಳ ವಿಸ್ತಾರವಾದಂಥ, ಆಕೆ ನಾನು ಹೇಳಿದ್ನಲ್ಲ, ಈ ನುಡಿಯಲ್ಲಿ ಬಂದಂಥ ವಿಷಯ ನಾನು ಯಾವುದೂ ಬಿಟ್ಟಿಲ್ಲ, ವಿಷಯ ಎಲ್ಲ ಹೇಳ್ತಾ ಇದ್ದೇನೆ. ಆದರೆ ಅದರದ್ದು ವಿಸ್ತಾರ ಇನ್ನೂ ಬೇಕಾದಷ್ಟಿದೆ, ಅದನ್ನು ನಾನು ಹೇಳ್ತಾ ಇಲ್ಲ. ಯಾಕಂದರೆ ಅದು ಆಮೇಲೆ ಬಹಳ ವಿಸ್ತಾರ ಆಗ್ತದೆ. ಅದು ಕೇಳೋಕ್ಕೆ ಸಮಯನೂ ಇರೋದಿಲ್ಲ, ಅಷ್ಟು ಪೇಷನ್ಸು ಇರೋದಿಲ್ಲ. ಯಾಕಂದರೆ ನಾನು ಇದು ಚಾನಲ್ ಮಾಡಿದ್ದು ಹರಿಕಥಾನುಸಾರ ಯಾರಿಗೆ ಬರುವುದಿಲ್ಲ ಅವ್ರಿಗೆ ಸ್ವಲ್ಪ ಬೇಸಿಕ್ ಅರ್ಥವನ್ನು ಇದು ಬೇಸಿಕ್ ಅಂದ್ರೇ ಇಷ್ಟಿದೆ. ಇಷ್ಟು ಕೂಡ ಈಗ ಕೆಲವರಿಗೆಲ್ಲ ಕಲ್ತಿರ್ತಾರೆ, ಅದು ಕೂಡ ಇಷ್ಟು ಕೂಡ ವಿಷಯವನ್ನು ಜ್ಞಾಪಕ ಇರೋದಿಲ್ಲ, ಮರ್ತು ಹೋಗಿರ್ತದೆ. ಅದಕ್ಕೆ ಇದು ಯಾರು ಅಧ್ಯಯನ ಮಾಡಿರ್ತೀರಿ ಅವರು ಕೂಡ ಇದನ್ನು ಚಾನಲ್ ಫಾಲೋ ಮಾಡಿದರೆ ಅದನ್ನು ನೀವು ಅಧ್ಯಯನ ಮಾಡಿದ್ರೆ ತಿರ್ಗಾ ಜ್ಞಾಪಕ ಬರ್ತಿಲ್ಲ, ಮರ್ತು ಹೋಗಿರ್ತದೆ ಅದನ್ನು. ಸೊ ಅದು ಗ್ರೈವೇದಾದಿ ಭೂಷದನು ಅಂದರೆ ಮತ್ತು ಅಂದರೂ ಸ್ವಲ್ಪ
ಕೆಲವೊಂದು ಈ ಪಾಠ್ಯಪುಸ್ತಕದೆಲ್ಲ ಕೆಲವೊಂದು ಇಷ್ಟೆಲ್ಲ ವಿಸ್ತಾರವಾಗಿ ಕೊಟ್ಟಿಲ್ಲ, ಅದನ್ನು ಸ್ವಲ್ಪ ನಾನು ವಿಸ್ತಾರವಾಗಿ ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಆಮೇಲೆ 7ನೇ ನೋಡಿ, ದ್ವಿದಳ ಪದ್ಮವು ಶೋಭಿಪುದು ಕಂಠದಲ್ಲಿ ಮುಖ್ಯ ಪ್ರಾಣ ತನ್ನೆ ಸುತ್ತದೆ ಎಂದು ಉಡಿಗೂಡಿ ಹಂಸೋಪನಯ ಮಾಡಿ. ದ್ವಿದಳ ಪದ್ಮ ಆ್ಯಕ್ಚುಲಿ ಇಲ್ಲಿ ಭ್ರೂಮಧ್ಯದಲ್ಲಿ ಇದೆ, ಇಲ್ಲಿ ಕಂಠದಲ್ಲಿ ಅಂತ ಹೇಳಿದ್ದಾರೆ. ಅದು ಇಲ್ಲಿ ಏನಾಯಿತು, ದ್ವಿದಳ ಪದ್ಮ ಇಲ್ಲಿ ಭ್ರೂಮಧ್ಯದಲ್ಲಿ ಇದೆ, ಕಂಠದಲ್ಲಿ ಮುಖ್ಯ ಪ್ರಾಣ, ಇಲ್ಲಿ ಮುಖ್ಯ ಪ್ರಾಣ ಇದ್ದಾನೆ, ಕಂಠದಲ್ಲಿ ಮುಖ್ಯ ಪ್ರಾಣ ಇದೆ. ತನ್ನಯ ಉದಾನ ಎಂಬ ವಾಯು, ಪ್ರಾಣಪಾನ ವ್ಯಾನ ಉದಾನ ಸಮಾನ ಅಂತ ಹೇಳ್ತೀವಿಲ್ಲ, ಉದಾನ ವಾಯು ಇಲ್ಲೇ ಇದ್ದಾರೆ. ಅದರಿಂದ ನಮಗೆ ಒಂದು ಮಾತಾಡೋದು, ಒಂದು ಅನ್ನ ತಿನ್ನೋದು, ಅದರದ್ದು ಅನ್ನ ನೀರು ಕುಡಿಯೋದು, ಮಾತಾಡೋ ಶಕ್ತಿ ಅದರಿಂದ ಬರ್ತದೆ ಅಂತ. ಸೊ ಇದು ದ್ವಿದಳ ಪದ್ಮವು ಶೋಭಿಪುದು, ಇದು ಕಂಠದಲ್ಲಿ ತಗೋಬಾರ್ದು. ದ್ವಿದಳ ಪದ್ಮ ಭೂಮಧ್ಯದಲ್ಲಿದೆ, ಕಂಠದಲ್ಲಿ ಇಲ್ಲ. ಆದರೆ ಕಂಠದಲ್ಲಿ ಏನು ಚಿಂತನೆ ಮಾಡೋಕ್ಕೂ ಮುಖ್ಯ ಪ್ರಾಣ ತನ್ನಯ ಸುಧತೆಯನ್ನು ಕುರಿತು, ಅಂದರೆ ತನ್ನ ಹೆಂಡತಿಯ ಸಮೇತನವಾಗಿ ಹಂಸ ಉಪಾಸನೆ ಹಂಸೋಪಾಸನೆ ಅಂದರೆ ಇದು ವಾಯುದೇವರು ಹಂಸ ಮಂತ್ರ ಜಪವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ತೀವಲ್ಲ, ಅಲ್ಲಿ ಭಗವಂತನು ಈ ವಾಯುದೇವರು 5 ರೂಪದಿಂದ ಇದ್ದಾನೆ. ಇಲ್ಲಿ ಉದಾನ ರೂಪಿ ಪರಮಾತ್ಮ, ಈ ವಾಯುದೇವ ರೂಪಿ ಪರಮಾತ್ಮ, ವಾಯುದೇವರ 5 ರೂಪಗಳು ಎಲ್ಲೆಲ್ಲಿದ್ದಾರೆ. ಮೊದಲಿದು ಒಂದು ಹೃದಯದಲ್ಲಿ ಪ್ರಾಣನಾಮಕ, ಅಪಾನ ಇದು ಉದೋಪಸ್ಥದಲ್ಲಿ ಅಲ್ಲಿ, ಆಮೇಲೆ ಪ್ರಾಣ ಅಪಾನ ಇದು ವ್ಯಾನ ಉದರದಲ್ಲಿ, ಉದಾನ ಕಂಠದಲ್ಲಿ, ಸಮಾನ ಎಲ್ಲ ನಾಡುಗಳೆಲ್ಲ ಸಮಾನನಾಗಿದ್ದಾರೆ. ಹೀಗೆ ವಾಯುದೇವದ 5 ರೂಪಗಳನ್ನು ಅದೆಲ್ಲಗೆ ಕಾರಣ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಕರೆಕ್ಟ್ ಇದ್ದೇನೆ. ಅದು ಹೀಗೆ ಅದರದ್ದು ಒಂದು ಸ್ಪೆಷಲಾಗಿ ಕಾರ್ಯ ಇದೆ. ಈ ಪ್ರಾಣನಾಮಕರು ಹಂಸ ಉಪಾಸನೆ ಮಾಡ್ತಾ ಇರ್ತಾರೆ. ಆಮೇಲೆ ಅಪಾನ ನಮ್ಮದು ಶರೀರದಂಥ ಹೊಲಸನ್ನು ಹೊರಗಡೆ ನುಗ್ಗಿಸೋ ಕೆಲಸ, ಹಾಗೆ ಗರ್ಭವನ್ನು ಕೂಡ ಹೊರಗಡೆ ನುಗ್ಗಿಸೋ ಕೆಲಸ. ಗರ್ಭ ಬೆಳೀತು, ಅದು ಹೊರಗಡೆ ಹಾಕಬೇಕಲ್ಲ, ಆ ಕೆಲಸ. ಪ್ರಾಣ ಅಪಾನ ವ್ಯಾನ ಅಂತಂದರೆ ಜಠರದಲ್ಲಿ ನಮ್ಮದು ಅನ್ನ ತಿನ್ನೋದಂಥದ್ದನ್ನು ಪಚನ ಶಕ್ತಿಯನ್ನು ಇರ್ತದೆ. ಆಮೇಲೆ ಸಮಾನ ಅಂತಂದರೆ ಪಚನ ಮಾಡಿದಂಥ ರಸವನ್ನು ಎಲ್ಲ ಈ 72 ನಾಡಿಗಳಾಗಲಿ ಹರಡಿಸ್ಬೇಕು, ಅದನ್ನು ಕೊಡಬೇಕು. ಅದನ್ನು ಸಮಾನವಾಗಿ ಹಂಚೋದಂಥ ಕೆಲಸವನ್ನು ಸಮಾನ ವಾಯುದೇವರು ಮಾಡ್ತಾರೆ ಅಂತ. ಇಲ್ಲಿ ಉದಾನ ಇಲ್ಲಿ ಕಂಠದಲ್ಲಿ ಅವರು ನಮಗೆ ಅನ್ನ ನೀರನ್ನು ಕುಡಿಯೋದಂಥ ಕೆಲಸ ಮಾಡಿಸ್ತಾರೆ. ಆಮೇಲೆ ನಮಗೆ ಮಾತಾಡೋ ಶಕ್ತಿ ಇರ್ತದೆ. ಸೊ ಇದು ಅದಕ್ಕೆ ನಾವು ನಾವು ಯಾವಾಗಲೂ ನಾವು ಏನೋ ಪ್ರವಚನ ಹೇಳಬೇಕು ಮಾತಾಡಬೇಕಂತಂದರೆ ಈ ಉದಾನ ರೂಪಿ ವಾಯುದೇವರು, ಇಲ್ಲಿ ಉದಾನ ರೂಪಿ ಪರಮಾತ್ಮ ವಾಯುದೇವರ ಅಂತರ್ಗತ, ಉದಾನ ರೂಪಿ ವಾಯುದೇವ ಅಂತರ್ಗತ ಉದಾನ ರೂಪಿ ಪರಮಾತ್ಮ ಇದ್ದಾನೆ ಅಂತ. ಈಗ ತನ್ನಾಮ ತನ್ನ ರೂಪದಿಂದ ವ್ಯಾಪ್ತನಾಗಿದ್ದಾನೆ ಭಗವಂತ, ಹಾಗೆ ವ್ಯಾಪ್ತನಾಗಿದ್ದಾನೆ, ಅಲ್ಲಿದ್ದಾನೆ. ತನ್ನ ಶುದ್ಧತೆಯೆಂದೊಡಗೂಡಿ ತನ್ನ ಹೆಂಡತಿಯ ಸಮೇತನವಾಗಿ ಹಂಸ ಉಪಾಸನೆ ಅದು ಹಂಸಃ ಸೋಹಂ ಸ್ವಹ ಅಂತ ಮಂತ್ರ ಇದೆ, ಆ ಮಂತ್ರ ಜಪವನ್ನು ಮಾಡ್ತಾ ಇರ್ತಾರೆ. ನಾವು ಉಸಲು ಒಳಗಡೆ ತಗೊಂಡಾಗ ಒಂದು ಶಬ್ದ, ಹಿಡಿದಾಗ ಒಂದು ಶಬ್ದ, ಬಿಟ್ಟಾಗ ಒಂದು ಶಬ್ದ, ಹೀಗೆ ಹಂಸ ಉಪಾಸನೆಯನ್ನು ಮಾಡ್ತಾರೆ ಅಂತ. ಉದಕವ ಅನ್ನ ಆದಿಗಳಿಗೆ ಅವಕಾಶದನು ತಾನಾಗಿಹ. ಉದಕ ನೀರು ಅನ್ನ ಇದಕ್ಕೆಲ್ಲ ಅವಕಾಶ ಮಾಡಿಕೊಡುವಂಥ ರೂಪ ಇದು. ತಾನಾಗಿಹನು ಅದಿದೆ ತಿಳ್ಕೊಂಡೆ ನಾವು ನುಂಗ್ಲಿಕ್ಕಾಗ್ತದೆ, ನುಂಗು ಕೆಲಸ, ಮಾತಾಡೋ ಕೆಲಸ. ಉದಾನ ಅಭಿದನು ಶಬ್ದವ ನುಡಿಸುವ ಸರ್ವಜೀವಗಳು. ಉದಾನ ರೂಪಿ ವಾಯುವು, ಉದಾನ ಅಂತರ್ಗತ ಉದಾನ ರೂಪಿ ಪರಮಾತ್ಮ, ಅಲ್ಲಿ ನಮಗೆ ಶಬ್ದವನ್ನು ತಾನು ನುಡಿಸ್ತಾನೆ. ಇವತ್ತು ನಾನು ನುಡಿತಾ ಇದ್ದಂತೆ ಅವನು ನುಡಿತಾನೆ, ಅದಕ್ಕೆ ನಾನು ನುಡಿಲಿಕ್ಕೆ ಸಾಧ್ಯ ಇದೆ. ಅವನು ನುಡಿಸ್ತಾನೆ. ಸರ್ವಜೀವಗಳು ಯಾವ ಜೀವರಾಶಿಗಳಿಗೆ ಏನೇನು ಶಬ್ದಗಳನ್ನು ಹೊರಗಡೆ ಬರಬೇಕು, ಮಾತುಗಳನ್ನು ಮನುಷ್ಯರಿಗೆ ಮಾತ್ರ, ಇನ್ನು ಇಲ್ಲ ಮಿಕ್ಕದ ಪ್ರಾಣಿಗಳಿಗೆ ಏನಿದೆ ಅದನ್ನು, ಇನ್ನು ಮಿಕ್ಕಿದ ಪ್ರಾಣಿಗಳಿಗೆ ಅದನ್ನು ಸ್ವರರೂಪದಿಂದ ಹೊರಗಡೆ ಬರ್ತದೆ. ಹಾಗೆ ಅದನ್ನು ಮಾಡಬೇಕು, ಅದು ಚಿಂತನೆ ಮಾಡಬೇಕು ಅಂತಂದರೆ ಉದಾನ ರೂಪಿ ವಾಯುದೇವರು ಮುಖ್ಯ ಪ್ರಾಣದೇವರಿಗೂ ನಾವು ಈ ರೀತಿಯಾಗಿ ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಸ್ವಲ್ಪ ಕಷ್ಟವಾದಂಥದ್ದು. ಹರಿಕಥಾಂಸಾರ ಕಷ್ಟ ಇದೆ, ಹಂಗೆ ಸುಲಭ ಏನಿಲ್ಲ. ಅದಕ್ಕೆ ಸ್ವಲ್ಪನೇ ಅಷ್ಟೇ ನಾವು ಅಧ್ಯಯನ ಮಾಡ್ಕೊಂಡು ಹೋದರೆ, ಮತ್ತು ನಾನು ನಿಧಾನವಾಗಿ ಬಿಡಿಸಿ ಹೇಳ್ತೀನಿ, ಅರ್ಥ ಆಗುವಂಗೆ ಹೇಳ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇವಾಗ ಸಾಕಷ್ಟು ಜನ ಫೋನ್ ಮಾಡ್ತಾಯಿದ್ದಾರೆ, ಮೆಸೇಜ್ ಮಾಡ್ತಾಯಿದ್ದಾರೆ.
ನಾನು ಹೇಳೋದನ್ನು ಅವ್ರಿಗೆ ಚೆನ್ನಾಗಿ ಅರ್ಥ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಕೇಳೋದವರು ಸಂತೋಷ ಪಡ್ತಾ ಇದ್ದಾರೆ. ಅದೊಂದು ಭಗವಂತನ ಸೇವೆ, ಭಗವಂತ ಸ್ವೀಕಾರ ಮಾಡಿದ್ದಾನೆ ಅಂತ ನನಗೆ ಸಂತೋಷ ಆಗ್ತದೆ. ಭಗವಂತ ಎಷ್ಟು ರೂಪದಿಂದ ಸ್ವೀಕಾರ ಮಾಡ್ತಾನೆ ಅದು ಅವನು ಬಿಟ್ಟದ್ದು. ಎಷ್ಟು ಜನ ಅವನು ಎಷ್ಟು ದಿನ ಒಳಗಡೆ ನಿಂತ್ಕೊಂಡು ಪ್ರೇರಣೆ ಮಾಡಿಸಿ ಕೇಳಿಸ್ತಾನೆ, ನುಡಿಸ್ತಾನೆ, ಅದು ಅವನಿಗೆ ಬಿಟ್ಟದ್ದು. ಇದೊಂದು ಭಗವಂತನ ಸೇವಾ ಅಂತಕೊಂಡು ಮಾಡ್ತಾಯಿದ್ದಾನೆ. ಆದಷ್ಟು ನೀವು ಎಲ್ಲರಿಗೂ ಯಾವುದು ಪ್ರೋತ್ಸಾಹ ಮಾಡಿ, ಇನ್ನೂ ಸ್ವಲ್ಪ ಎಲ್ಲ ಅಧ್ಯಯನ ಮಾಡಲಿಕ್ಕೆ ಪ್ರೋತ್ಸಾಹ ಮಾಡಿ. ಆಮೇಲೆ ಯಾರಿಗೆ ಆಲ್ರೆಡಿ ಅಧ್ಯಯನ ಮಾಡ್ತಾ ಇದ್ದೀರಿ ಅವ್ರಿಗೂ ಕೂಡ ಇದು ಸಹಾಯಕವಾಗಿ ಆಗ್ತದೆ. ಅದನ್ನು ಕೂಡ ರಿವಿಷನ್ ಆಗ್ತದೆ. ಇನ್ನೊಂದು ವಿಷಯ ಅದು ಏನೋ ಒಂದು ವಿಷಯ ಹೊಸದು ಬಂದಿರ್ತದೆ ಸ್ವಲ್ಪ. ಅದೇನು ಮಾಡೋಣ, ಎಲ್ಲರೂ ಗುರುಗಳ ನಾಮಕದಿಂದ ಇದು ಸೇವೆಯನ್ನು ತಗೊಳ್ಳಿ, ಸ್ವೀಕಾರ ಮಾಡಲಿ, ಸಂತೋಷ ಪಡಲಿ, ನಮಗೂ ಜ್ಞಾನ ಅಭಿವೃದ್ಧಿ ಆಗಲಿ ಅಂತ ಪ್ರಾರ್ಥನೆ ಮಾಡೋಣ. ನಾಹಂಕರ್ತ ಹರಿಕರ್ತ, ಹರಿ ಪ್ರೇರಣೆ ಹರಿ ಪ್ರೀತ್ಯರ್ಥ, ಪತಿ ಅಂತರ್ಗತ ಗುರು ಅಂತರ್ಗತ ಮಧ್ವಾಂತರ ಶ್ರೀ ಕೃಷ್ಣ ಅರ್ಪಣಿಸ್ತು.